ಲ್ಯಾಂಡ್ ಲಾರ್ಡ್ ಕನ್ನಡ ಸಿನಿಮಾಗೆ ತೆರಿಗೆ ವಿನಾಯಿತಿ ನೀಡೋದಕ್ಕೆ ಅಂತೇಳಿ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ತೆರಿಗೆ ವಿನಾಯಿತಿ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಸಿದ್ದರಾಮಯ್ಯನವರು. ಇಂಥ ಸಿನಿಮಾಗಳು ಯಶಸ್ಸು ಕಾಣಬೇಕು, ಜೊತೆಗೆ ಸಮಾಜದ ಮೇಲೆ ಒಳ್ಳೆ ರೀತಿಯ ಪರಿಣಾಮವನ್ನ ಬೀರಬೇಕು. ಆ ದೃಷ್ಟಿಯಿಂದಾನೇ ಸಿದ್ದರಾಮಯ್ಯನವರು ತೆರಿಗೆ ವಿನಾಯಿತಿಗೆ ಮುಂದಾಗಿರೋದು. ಸಾಮಾಜಿಕ ಅಸಮಾನತೆ, ಜಾತಿ ಶೋಷಣೆ ಕುರಿತ ಸಿನಿಮಾ ಇದು. ನಟ ದುನಿಯಾ ವಿಜಯ್ ನಟಿಸಿದ ಲ್ಯಾಂಡ್ ಲಾರ್ಡ್ ಚಿತ್ರಕ್ಕೆ ತೆರಿಗೆ ವಿನಾಯಿತಿ ನೀಡಿದಂತ ಸರ್ಕಾರ. ಕಾರಣ 70ರ ದಶಕದಲ್ಲಿ ಯಾವ ರೀತಿ ಜಾತಿ ಸಂಘರ್ಷ ಇತ್ತು, ಮತ್ತೆ ರೈತರ ಬವಣೆಗಳೇನು, ಅದೆಲ್ಲದನ್ನು ಕೂಡ ಅಚ್ಚುಕಟ್ಟಾಗಿ ಕಣ್ಣಿಗೆ ಕಟ್ಟುವಂತೆ ಸಿನಿಮಾ ಕಥೆಯಲ್ಲಿ ಕಟ್ಟಿಕೊಡಲಾಗಿದೆ. ಹೀಗಾಗಿ ಈ ಸಿನಿಮಾ ಪ್ರತಿಯೊಬ್ಬರೂ ಕೂಡ ನೋಡಬೇಕು. ಜೊತೆಗೆ ಯಾರಿಗಿನ್ನೂ ಕೂಡ ಜಾತಿ ಪದ್ಧತಿ ಅನ್ನುವಂಥ ಅದನ್ನೇ ಜುಗುಪ್ಸೆಯ ಆ ಗೊಡ್ಡು ಪದ್ಧತಿಯನ್ನು ಇಟ್ಕೊಂಡು ಆಚರಣೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವರೆಲ್ಲರೂ ಕೂಡ ಬದಲಾಗಬೇಕು. ಎಲ್ಲರೂ ಸಿನಿಮಾ ಹೋಗಿ ನೋಡಬೇಕು ಅಂತ ಅಂದರೆ ಎಲ್ರಿಗೂ ಕೈಗೆಟುಕುವ ದರದಲ್ಲಿರಬೇಕು. ಆಲ್ಮೋಸ್ಟ್ ನೋಡಿ, ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ 200 ರೂಪಾಯಿ ಅಲ್ಲ, 2000 ರೂಪಾಯಿ ಟಿಕೆಟ್ ಇದ್ರೂ ಹೋಗಿ ನೋಡ್ತಾರೆ. ಬಟ್ ಕನ್ನಡ ಸಿನಿಮಾಗಳು ಅಂತ ಬಂದಾಗ 200 ರೂಪಾಯಿಗೆ ಸಿಕ್ಕರೂ ಕೂಡ ಹೋಗಿ ನೋಡುವವರ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ. ಹಾಗಾಗಿ ಈಗ ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ತೆರಿಗೆ ವಿನಾಯಿತಿಗೆ ಅಂತ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ.